ನೀನಾ? ನೀನಿನ್ನೂ ಹೋಗಿಲ್ವಾ? ಸರ್, ಪೇಪರ್ ಬಿಲ್ ಕೊಡ್ತೀರಾ ಇವತ್ತು? ಸರ್ 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 ಕೊಲ ಕೊಲ ಮೇಡಮ್ 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 ಆಗ್ತೀನಿ ಮೇಡಮ್. ಏನು ಯಾಕೆ ಹೀಗೆ ಬಾಗಿಲು ತಟ್ತಾ ಇದ್ಯಾ? ಮೇಡಮ್, ನಿಮ್ಗೆ ಎಷ್ಟೋ ಸಲ ಸದಾನಂದ ಅಂಶನ ಯಾರೋ ಕೊಲೆ ಮಾಡಿದ್ರ ಮೇಡಮ್? ಹಲೋ ಪೊಲಿಟಿಷಿಯನ್. ಕೊಲೆಯಾದ ವ್ಯಕ್ತಿಯ ಹೆಸರು ಸದಾನಂದ. ವೃತ್ತಿಯಲ್ಲಿ ಒಬ್ಬ ಟೀಚರ್, ಒಳ್ಳೆ ಮೇಷ್ಟ್ರು ಅಂತ ಹೆಸರು ಮಾಡಿದ್ರು, ಸ್ನೇಹಜೀವಿ. ಆದ್ರೆ ಇದ್ದಕ್ಕಿದ್ದಾಗೆ ಒಂದಿನ ಕೊಲೆಯಾಗಿ ಹೋಗ್ತಾರೆ. ಮಾನ್ಯ ದಿನ ಪೇಪರ್ ಕೊಡೋದಕ್ಕೆ ಅಂತ ಬಂದ ವ್ಯಕ್ತಿ ಕೊಲೆಯಾದ ದೇಹನ ನೋಡ್ತಾನೆ. ಇದನ್ನ ಗೆಸ್ಟ್ ಹೌಸ್ ಓನರ್ಗೆ ಕೂಡ ತಿಳಿಸ್ತಾನೆ. ಒಬ್ಬ ಬಾಡಿಗೆದಾರನ ಕೊಲೆ ಆದ್ರೆ ಓನರ್ಗೆ ಯಾಕೆ ತನ್ನ ಸ್ವಂತದವ್ರನ್ನೇ ಕಳ್ಕೊಂಡಷ್ಟು ದುಃಖ ಆಗ್ಬೇಕು? ಓನರ್ಗೂ ಕೊಲೆಯಾದ ವ್ಯಕ್ತಿಗೂ ಏನಾದ್ರೂ ಸಂಬಂಧ ಆಯ್ತಾ? ಇಷ್ಟಕ್ಕೂ ಸದಾನಂದನ ಕೊಲೆ ಮಾಡಿದವರಾದ್ರೂ ಯಾರು? ಯಾಕೆ ಮಾಡಿದ್ರು? ಬನ್ನಿ ನೋಡೋಣ. ಬಾಡಿ ಯಾರು ಮೊದಲು ನೋಡಿದ್ದು? ಸರ್ ನಾನೇ ಸರ್ ನೋಡಿದ್ದು, ನಾನೇ ಸರ್ ಫೋನ್ ಮಾಡಿದ್ದೆ. ನೀವು ಯಾರು? ಈ ಮನೆ ಓನರ್ ಸರ್. ಇವರು ಟೆನೆಂಟ್. ಅವ್ರ ಹೆಸರು? ಸದಾನಂದ ಅಂತ. ಅಡ್ರೆಸ್ ಇದೆಯಾ? ಮನೇಲಿದೆ. ತಗೊಬನ್ನಿ. ನಟರಾಜ್, ಫೋರೆನ್ಸಿಕ್ ಬರಕ್ ಹೇಳ್ರಿ. ಡೀಟೇಲ್ಸ್ ಕಲೆಕ್ಟ್ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಸ್ ಸರ್. ಅಲ್ಲ ಮೇಡಮ್, ನೀವು ನೋಡಿದ್ರೆ ಇಷ್ಟು ದೊಡ್ಡ ಬಿಸ್ನೆಸ್ ವುಮೆನ್, ನಿಮ್ಗೆ ಗೆಸ್ಟ್ ಹೌಸ್ ನ ಬಾಡಿಗೆ ಕೊಡೋ ಅನಿವಾರ್ಯತೆ ಏನು? ಸರ್, ಕೊಲೆ ಆದವರು ಬರೀ ಬಾಡಿಗೆದಾರ ಮಾತ್ರ ಅಲ್ಲ, ಅವ್ರು ನನ್ನ ಹಸ್ಬೆಂಡ್. ಏನು? ನಿಮ್ಮ ಹಸ್ಬೆಂಡ್ಗೆ ಅಗ್ರಿಮೆಂಟ್ ಮಾಡಿಸ್ತಾರ? ಅವ್ರು ನೋಡಿದ್ರೆ ಅಲ್ಲಿದ್ದಾರೆ, ನೀವು ಇಲ್ಲಿದ್ದೀರಾ, ಯಾಕೆ ಹೀಗೆ? ನಮ್ದು ಸ್ವಲ್ಪ ಬೇರೆ ಥರ ಮದುವೆ ಸರ್. ಅಂದರೆ 5 ವರ್ಷದ ಹಿಂದೆ ನನ್ನ ಮೊದಲನೇ ಗಂಡ ಒಂದು ಆಕ್ಸಿಡೆಂಟಲ್ಲಿ ತೀರ್ ಹೋಗಿದ್ರು. ಮತ್ತೆ ನಾನು ಮದುವೆ ಆದರೆ ಬರೋ ಗಂಡ ನನ್ನ ಮಗಳಿಗೆ ತಂದೆ ಸ್ಥಾನ ತುಂಬ್ತಾರೋ ಇಲ್ವೋ ಅಂತ ಭಯ ಇತ್ತು. ಆದರೆ ಇವ್ರು ಆ ಭರವಸೆನ ತುಂಬಿದ್ರು, ಅದಕ್ಕೆ ನಾನು ಅವ್ರನ್ನ ಮದುವೆ ಆದೆ. ಓಕೆ, ಆದರೆ ಎಲ್ಲೋ ಲಿಂಕ್ ಮಿಸ್ ಆಗ್ತಾ ಇದೆ ಅಲ್ಲ. ನೀವು ನೋಡಿದ್ರೆ ಬಿಸ್ನೆಸ್ ವುಮೆನ್, ಅವರು ಟೀಚರು, ನಿಮ್ಮ ಮದುವೆ ಹೇಗಾಯ್ತು? ಲವ್ ಮ್ಯಾರೇಜಾ? ಇಲ್ಲ ಸರ್. ಮತ್ತೆ ಗಂಡನ್ ಕಳ್ಕೊಂಡಿದ್ದ ನೋವು, ಒಂಟಿತನ ನನ್ನನ್ನು ತುಂಬ ಕಾಡ್ತಾ ಇತ್ತು. ಆದರೆ ಬಿಸ್ನೆಸ್ಸಲ್ಲಿ ನಾನು ಎಲ್ಲ ಮರೆತು ಆ ಲೈಫ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಆದರೆ ನನ್ನ ಮಗಳು ಖುಷಿ, ಅವಳ ತಂದೆನ ತುಂಬ ಮಿಸ್ ಮಾಡ್ತಾ ಇದ್ಲು. ಅವಳ ಫ್ರೆಂಡ್ಸ್ ಅವ್ರ ತಂದೆಯವ್ರ ಜೊತೆ ಖುಷಿಯಾಗಿರೋದನ್ನ ನೋಡಿ ತುಂಬ ಫೀಲ್ ಮಾಡ್ಕೋತಾ ಇದ್ಲು. ನೋಡು, ಇಷ್ಟು ದೊಡ್ಡವಳಾದರೂ ನಾನೇ ತಿನ್ನಿಸ್ಬೇಕು. ಆದ್ರೆ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿಯಾಗಿ ತಿನ್ಸಿರೋ ಅವರು. ಸರಿ, ತಿನ್ನಿ. ಅಮ್ಮ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ, ನೆನಪಿದೆ ಅಲ್ಲ? ಮರ್ತು ಬಿಡ್ತೀನಾ? ಮಧ್ಯಾಹ್ನ 3 ಗಂಟೆಗೆ ಆಫೀಸಲ್ಲಿ ಒಂದು ಸಣ್ಣ ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ. ಓಕೆನಾ? ನಾಟ್ ಓಕೆ. ಯಾವಾಗ ನೋಡಿದ್ರು ಆಫೀಸು ಮೀಟಿಂಗು ಅಂತಾನೆ ಇರ್ತೀಯ.
ಮುಂದೆ ನಿನ್ನ ನೋಡ್ಕೊಳಕ್ ಬರೋ ರಾಜ್ಕುಮಾರನ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕೋ ಇಲ್ವೋ? ಯಾವಾಗಿದ್ರು ಇದನ್ನೇ ಹೇಳ್ತೀಯ. ಅಪ್ಪ ಇದ್ದಿದ್ರೆ ಬಿಸ್ನೆಸ್ ನೋಡ್ಕೊಳೋರು, ನಿನ್ ಟೈಮ್ ನನಗೆ ಕೊಡ್ತಿದ್ದೆ. ನನ್ನ ಫ್ರೆಂಡ್ಸ್ ಮನೇಲೆಲ್ಲ ಹಿಂಗೆ ಗೊತ್ತಾ. ಐ ಮಿಸ್ ಯು ಅಪ್ಪ. ಯಾರ್ ನೀವು? ಏನಾಗ್ಬೇಕಿತ್ತು? ನಮಸ್ತೆ ಮೇಡಮ್, ನನ್ನ ಹೆಸರು ಸದಾನಂದ್ ಅಂತ. ನಿಮ್ಮ ಏರಿಯಾದಲ್ಲಿರೋ ಸ್ಕೂಲಿಗೆ ಹೊಸದಾಗಿ ಮೇಸ್ಟಾಗಿ ಬಂದಿದ್ದೀನಿ. ನಿಮ್ಮ ಮಗಳು ಖುಷಿ ನನ್ನ ಸ್ಟೂಡೆಂಟು ಅಂತ ನಮ್ಮ ಕೊಲೀಗ್ಸ್ ಹೇಳಿದ್ರು. ಹೌದಾ? ಹಾಯ್ ಸರ್. ಅಮ್ಮ, ಇವ್ರು ನನ್ನ ಸ್ಕೂಲ್ ಟೀಚರ್. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ ಸರ್. ಏನ್ ವಿಷಯ? ನಮ್ಮ ಮಗಳ ಬಗ್ಗೆ ಏನಾದರೂ ಹೇಳ್ಬೇಕಿತ್ತಾ? ಇಲ್ಲ, ನನ್ನ ಬಗ್ಗೆನೇ ಹೇಳೋಣ ಅಂತ ಬಂದೆ. ನನಗೆ ಬಾಡಿಗೆ ಮನೆ ಬೇಕಾಗಿತ್ತು. ನಿಮ್ಮ ಗೆಸ್ಟ್ ಹೌಸ್ ಖಾಲಿ ಇದೆ ಅಂತ ನನ್ನ ಕೊಲೀಗ್ಸ್ ಹೇಳಿದರು, ಹಾಗಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಗೆಸ್ಟ್ ಹೌಸ್ ಏನೋ ಇದೆ, ಆದರೆ ಅದನ್ನ ಬಾಡಿಗೆ ಕೊಡೋ ಅನಿವಾರ್ಯತೆ ಇನ್ನೂ ಬಂದಿಲ್ಲ. ಸಾರಿ ಸರ್. ಓ ಹೌದಾ? ಆ್ಯಕ್ಚುಲಿ ಈ ಜಾಗ ನಮ್ಮ ಸ್ಕೂಲಿಗೆ ಭಾಳ ಹತ್ರದಲ್ಲಿತ್ತು. ಅದು ಅಲ್ಲದೆ ನಾನೊಬ್ಬನೇ ಇರೋದು, ಬ್ಯಾಚುಲರ್, ಮಕ್ಕಳಿಲ್ಲ ಮರಿಲ್ಲ, ಯಾವ ಗಲಾಟೆ ಇರ್ತಿರ್ಲಿಲ್ಲ. ಜಾಗ ಸಿಗ್ಬೋದು ಅಂತ ಬಂದೆ, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಮ್ಮ, ಈ ಮೇಷ್ಟ್ರು ನನಗೆ ಫೇವ್ರೇಟ್. ತುಂಬಾ ಒಳ್ಳೆಯವರು, ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಗೊತ್ತಾ. ಪ್ಲೀಸ್ ಮಾ, ನಮ್ಮ ಗೆಸ್ಟ್ ಹೌಸಲ್ಲಿ ಇರಲಿ ನಂಗೋಸ್ಕರ. ಸರಿ ಪುಟ್ಟ, ಯಾವಾಗ ಬರ್ತೀರಾ ಸರ್? ನನ್ನ ಮಗಳಿಗೆ ಅವಳ ಅಪ್ಪನ ಪ್ರೀತಿ ಅಂತೂ ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಅವಳು ಇಷ್ಟಪಟ್ಟಿದ್ದ ಮೇಷ್ಟ್ರನ್ನ ನಮ್ಮ ಗೆಸ್ಟ್ ಹೌಸ್ಗೆ ಶಿಫ್ಟ್ ಮಾಡೋಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದು. ಆಮೇಲೆ ನನ್ನ ಮಗಳು ಆ ಮೇಷ್ಟ್ರನ್ನ ಅಂದರೆ ಸದಾನಂದ್ ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಲು. ನಿಮ್ಮ ಮಗಳು ಸದಾನಂದ ಮೇಷ್ಟ್ರನ್ನ ಹಚ್ಕೊಂಡಿದ್ದೇನೋ ಸರಿ, ನಿಮ್ಮ ಮದುವೆ ಹೇಗಾಯ್ತು? ಅದಕ್ಕೂ ನನ್ನ ಮಗಳೇ ಕಾರಣ ಸರ್. ಹೇಗೆ? ಸದಾನಂದ್ ಅವರು ನಮ್ಮ ಗೆಸ್ಟ್ ಹೌಸಿಗೆ ಶಿಫ್ಟ್ ಆದಮೇಲೆ ಅವರೇ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ರು. ಅದು ಅಲ್ಲದೆ ನನ್ನ ಮನೇಲಿ ಇರೋದಕ್ಕಿಂತ ಜಾಸ್ತಿ ಅವಳು ಗೆಸ್ಟ್ ಹೌಸಲ್ಲೇ ಜಾಸ್ತಿ ಕಾಲ ಕಳೀತಾ ಇದ್ಲು. ಅವ್ರು ಟ್ಯೂಷನ್ ಹೇಳ್ಕೊಡ್ತಾ ಇದ್ರು. ಹಾಯ್ ಪುಟ್ಟಿ. ಓಹ್, ಐ ಆಮ್ ಸಾರಿ, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಸರ್. ನನ್ನ ಮಗಳನ್ನ ಇಷ್ಟು ಖುಷಿಯಾಗಿ ನೋಡಿ ತುಂಬ ದಿನ ಆಗಿತ್ತು. ಅವಳು ತುಂಬ ಒಳ್ಳೆ ಹುಡುಗಿ. ನೀವು ತುಂಬ ಒಳ್ಳೆಯವರು. ಐ ಮೀನ್, ನನ್ನ ಮಗಳನ್ನ ಸಂಭಾಳಿಸೋಕ್ಕೆ ಸುಲಭವಾದ ಕೆಲಸ ಅಲ್ಲ. ಇಷ್ಟು ದಿನ ಮನೆ ಆಫೀಸ್ ಅಂತ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಇನ್ನೂ ಸ್ವಲ್ಪ ಟೈಮ್ ಕೊಡು ಅಂತ ಹಠ ಮಾಡ್ತಾಯಿದ್ಲು. ಪಾಪ, ತಂದೆ ಇಲ್ದಿದ್ದ ಮಗು, ಅದಕ್ಕೆ. ಹೌದು. ಆದರೆ ನೀವಿಲ್ಲಿ ಬಂದ ಮೇಲೆ ನನ್ನ ಅರ್ಧ ಜವಾಬ್ದಾರಿ ನೀವು ತಗೊಂಡಿದ್ದೀರಾ. ಅದಕ್ಕೆ ನಿಮ್ಮನ್ನು ಕಂಡ್ರೆ ನಂಗೆ ತುಂಬ ಗೌರವ. ಥ್ಯಾಂಕ್ಸ್. ಆದರೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಕಂಪ್ಲೇಂಟಾ? ಏನು ಮೇಡಮ್? ನೀವಿಲ್ಲಿ ಬಂದಮೇಲೆ ನನ್ನ ಮಗಳು ನನ್ನ ಮರ್ತೇ ಬಿಟ್ಟಿದ್ದಾಳೆ. 3 ಹೊತ್ತು ನೋಡಿದ್ರೆ ಇಲ್ಲೇ ಇರ್ತಾಳೆ. ಐ ಆಮ್ ಸಾರಿ, ನಾನು ಈಗಲೇ ಅವಳಿಗೆ ಸ್ಟ್ರಿಕ್ಟಾಗಿ ಬುದ್ಧಿ ಹೇಳ್ತೀನಿ. ಅಯ್ಯೋ ಬೇಡ ಬೇಡ, ನಾನು ಏನು ಮಾಡಿದ್ರು ಅವಳ ಖುಷಿಗೋಸ್ಕರನೇ. ಅದಕ್ಕೆ ಅವಳಪ್ಪ ಅವಳ ಹೆಸರು ಖುಷಿ ಅಂತ ಇಟ್ಟರು ಅನಿಸುತ್ತೆ. ಈಗಿರೋ ಥರನೇ ಇರಲಿ. ನನ್ನ ಮಗಳು ನಿಮ್ಮ ಮನೇಲಿದ್ದಾಳೆ ಅನ್ನೋದಕ್ಕಿಂತ ನಿಮ್ಮ ಸ್ಟೂಡೆಂಟ್ ನನ್ನ ಮನೇಲಿದ್ದಾಳೆ ಅನ್ನೋ ಫೀಲಿಂಗ್ ಒಂಥರ ಚೆನ್ನಾಗಿದೆ. ಈಗ ನಿಮ್ಮ ಸ್ಟೂಡೆಂಟ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಯಾ ಶೂರ್, ಅಫ್ಕೋರ್ಸ್. ಬಾ ಪುಟ್ಟಿ, ಮನೆಗೆ ಹೋಗೋಣ. ನಾನು ಬರಲ್ಲ, ಇಲ್ಲೇ ಇರ್ತೀನಿ. ಅಲ್ಲಿ ಬಂದರೆ ಬೆಳಗ್ಗೆ ಬೇಗ ಎಬ್ಸಿ ನೀನು ಆಫೀಸಿಗೆ ಹೋಗೋ ಟೈಮ್ಗೆ ನನಗೆ ಸ್ಕೂಲ್ ರೆಡಿ ಮಾಡಿ ಕೂರಿಸ್ತೀಯ. ನಾ ಇಲ್ಲೇ ಇರ್ತೀನಿ. ಹಾಗಂತ ಯಾವಾಗಲೂ ಇಲ್ಲೇ ಇರೋಕ್ಕಾಗತ್ತಾ? ಯಾಕೆ ಇರೋಕ್ಕಾಗಲ್ಲ? ಒಂದು ನೀನು ಇಲ್ಲಿ ಬಂದಿರು, ಇಲ್ಲ ಸರ್ ಅಲ್ಲಿ ನಮ್ಮನೇಲಿ ಬಂದಿರಲಿ. ಹಂಗಾಗಲ್ಲ ಕಂದ, ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ? ನೀನು ನಾನು ಒಟ್ಟಿಗೆ ಒಂದೇ ಮನೇಲಿ ಇರ್ಬೋದು, ಆದರೆ ಸರ್ ಯಾಕೆ ಇರೋಕ್ಕಾಗಲ್ಲ? ನೋಡ್ಪುಟ್ಟ, ನಾನು ನಿನ್ನ ಅಮ್ಮ, ಆದರೆ ಇವರು ನೀನು ಮದುವೆ ಆಗು, ಇವ್ರು ನಂಗೆ ಅಪ್ಪ ಆಗ್ತಾರೆ. ನನ್ನ ಮಗಳು ಹಾಗೆ ಹೇಳಿದ್ದಕ್ಕೆ
ನಮ್ಮಿಬ್ಬರಿಗೂ ಡಿಸ್ಟರ್ಬ್ ಆಯಿತು. ಆಮೇಲೆ ಸ್ವಲ್ಪ ದಿನ ನಾವು ಮುಖ ಕೊಟ್ಟು ಮಾತಾಡೋದನ್ನ ಬಿಟ್ಬಿಟ್ವಿ. ನನ್ನ ಮಗಳು ನಮ್ಮ ಜೊತೆ ಮಾತಾಡೋದನ್ನ ಬಿಟ್ಲು. ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಲು. ನನಗೆ ಅವರೇ ಅಪ್ಪ ಆಗಬೇಕು ಅಂತ ಹಠ ಹಿಡಿದ್ಲು. ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಚಿಂತೆ ಆಯಿತು. ಕೊನೆಗೊಂದಿನ, ನೋಡು ಖುಷಿ, ನೀನು ಇಲ್ಲಿವರೆಗೂ ಕೇಳಿದ್ದನ್ನೆಲ್ಲ ನಾನು ಕೊಟ್ಟಿದ್ದೀನಿ. ಆದರೆ ನೀನು ಇವತ್ತು ಕೇಳ್ತಿರೋದು ನಾನು ಕೊಡೋಕ್ಕಾಗಲ್ಲ. ಯಾಕಂದರೆ ನನಗಾಗಲೇ ಮದುವೆ ಆಗಿದೆ. ಆದರೆ ನಿಮ್ಮ ಮೇಷ್ಟ್ರಿಗೆ ಇನ್ನೂ ಮದುವೆನೇ ಆಗಿಲ್ಲ. ಅಂಥದ್ರಲ್ಲಿ ನನ್ನನ್ನು ಮದುವೆ ಆಗಿ ಅಂತ ನಾನು ಕೇಳೋದು ಸರಿ ಹೋಗಲ್ಲ. ಅದಕ್ಕೂ ಮೀರಿ ಬಲವಂತವಾಗಿ ಒಪ್ಕೊಳ್ಳಿ ಅಂತ ಕೇಳಿದರೆ ತಪ್ಪಾಗತ್ತೆ. ಅದು ಹೇಗೆ ತಪ್ಪಾಗುತ್ತೆ ಮೇಡಮ್? ಇಷ್ಟು ವರ್ಷ ಅದೇನೋ ನನಗೆ ಮದುವೆ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಆದರೆ ಖುಷಿ ಜೊತೆಗಿನ ಬಾಂಧವ್ಯ ನನ್ನ ಮನಸ್ಸನ್ನು ಬದಲಾಯಿಸ್ಬಿಡ್ತು. ನನಗೆ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ. ಇವ್ರು ಯಾರು? ಸರ್, ನಮ್ಮ ಮನೇಲಿ ಕೆಲಸ ಮಾಡೋರು. ಸೊ ನೀವು ನಿಮ್ಮ ಮಗಳಿಗೋಸ್ಕರ ಇಬ್ರು ಮದುವೆ ಆದ್ರ? ಹೌದು ಸರ್. ಆದರೆ ಮದುವೆ ಆದ್ಮೇಲೂ ನೀವು ಒಂದು ಕಡೆ ಅವರೊಂದು ಕಡೆ, ಯಾಕೆ? ನಾವಿಬ್ರು ಮಾತಾಡ್ಕೊಂಡೆ ಆ ನಿರ್ಧಾರಕ್ಕೆ ಬಂದ್ವಿ. ಅದೇ ಯಾಕೆ? ಅದು ಸದಾನಂದ್ ಅವರು ನನ್ನ ಮತ್ತು ಖುಷಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ನನ್ನ ಬಿಸ್ನೆಸ್ ಎಲ್ಲ ಅವ್ರ ಹೆಸರಿಗೆ ಬರಿಬೇಕು ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ. ಆದರೆ ಸಡನ್ನಾಗಿ ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು.